ಕಾಂಗ್ರೆಸ್ ಪಾಳೆಯದ ಒಳಗೆ ನಡೀತಾ ಇರುವ ಕೆಲ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆದರೆ ಬಿಜೆಪಿ ಪಾಳೆಯದಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಚಟುವಟಿಕೆಗಳ ಕೊರತೆ ಇಲ್ಲ. ಈಗಷ್ಟೇ ಪಾದಯಾತ್ರೆಯನ್ನ ಮಾಡಿ ಒಂದು ಹಂತಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೇವೆ ಅಂತ ಹೇಳಿ ರಾಜ್ಯದ ಬಿಜೆಪಿ ನಾಯಕರು, ಜೆಡಿಎಸ್ನ ನಾಯಕರು ಉಸ್ಸಪ್ಪ ಅಂತಿದ್ರೆ, ಇತ್ತ ಬಿಜೆಪಿಯ ಮನೆ ಒಳಗೇನೆ ಬಣ ರಾಜಕೀಯ ಜೋರಾಗಿ ನಡೀತಾ ಇದೆ. ಪಾದಯಾತ್ರೆಯ ಹೆಸರಲ್ಲೇ ಪಾಲಿಟಿಕ್ಸ್ ಜೋರಾಗಿದೆ. ನೀವು ಮಾಡಿದ್ದು ದಕ್ಷಿಣದ ಜಿಲ್ಲೆಗಳು, ದಕ್ಷಿಣದ ನಾಯಕರು, ದಕ್ಷಿಣದ ಕೆಲ ವಿಚಾರಗಳನ್ನು ಟಾರ್ಗೆಟ್ ಆಗಿಟ್ಕೊಂಡು ಮಾಡಿದ ಪಾದಯಾತ್ರೆ. ನಮ್ಮಲ್ಲೂ ಸಮಸ್ಯೆ ಇದೆ ಅಂದರೆ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಜಿಲ್ಲೆಗಳು, ಅಲ್ಲಿರುವ ಜನರ ಸಮಸ್ಯೆ ಕೂಡ ಇದೆ. ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಾಗಿರುವ ಅವ್ಯವಹಾರ, ಹಿಂದುಳಿದ ವಾಲ್ಮೀಕಿ ಸಮುದಾಯ ಹೆಚ್ಚಾಗಿ ಇರುವಂತಹ, SC ST ಸಮುದಾಯ ಹೆಚ್ಚಾಗಿ ಇರುವಂತಹ ಪ್ರದೇಶಗಳು, ಇಲ್ಲಿನ ಜನರ ಬಗ್ಗೆ ಮಾತನಾಡಬೇಕಲ್ಲ. ಹೀಗಾಗಿ ನೀವು ದಕ್ಷಿಣದಲ್ಲಿ ಕೇವಲ ಮೂಡಾ ವಿಚಾರವನ್ನು ಇಟ್ಕೊಂಡು ನೀವು ರಾಜಕಾರಣ ಮಾಡಿದ್ರಿ, ಆದರೆ ನಾವು ಉತ್ತರ ಭಾಗದಲ್ಲೂ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳೋ ಮೂಲಕ ವಿಜಯೇಂದ್ರ ಅವರಿಗೆ, ಹಾಗೆ ವಿಜಯೇಂದ್ರ ಅವರ ಬೆಂಬಲವಾಗಿ ನಿಂತಿರುವ ಕೆಲ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಡಲಿಕ್ಕೆ ಬಿಜೆಪಿಯಲ್ಲೇ ಸಿದ್ಧವಾಗಿದೆ ಮತ್ತೊಂದು ಬಣ. ಇವತ್ತು ಸಭೆ ಕೂಡ ನಡೀತು. ಇದೆಲ್ಲದರ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಗಮನಿಸಿ. ದೋಸ್ತಿ ಪಾದಯಾತ್ರೆಗೆ ರೆಬಲ್ ಸ್ಟಾರ್. ಬೆಳಗಾವಿಯಲ್ಲಿ ಬಿಜೆಪಿ ಅತೃಪ್ತರ ಮೀಟಿಂಗ್. ಬಿಜೆಪಿ ಅಂದ್ರೆ ಪಕ್ಕಾ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಾಗಾಗಿದೆ. BS ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಕುಂದಾನಗರಿಯಲ್ಲಿ ಬಿಜೆಪಿಗರೇ ರಣಕಹಳೆ ಮೊಳಗಿಸಿದ್ದಾರೆ. ರಾಜಾಹುಲಿ ಅಂದಾಕ್ಷಣ ರಾಂಗ್ ಆಗೋ ಶಾಸಕ ಯತ್ನಾಳ್ ನೇತೃತ್ವದಲ್ಲೇ ಮೀಟಿಂಗ್ ಶುರುವಾಯಿತು. ಕಳೆದ ವಾರ 4ಕ್ಕೆ ಸೀಮಿತವಾಗಿರುವಂತಹ ಸಭೆಯಲ್ಲಿ ಈ ಬಾರಿ 10ಕ್ಕೂ ಹೆಚ್ಚು ನಾಯಕರು ಕಾಣಿಸಿಕೊಂಡ್ರು. ರಮೇಶ್ ಜಾರಕಿಹೊಳಿ, ಬಸವನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಲಿಂಬಾವಳಿ, JM ಸಿದ್ದೇಶ್ವರ, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಕುಮಾರ್ ಬಂಗಾರಪ್ಪ, BSY ಆಪ್ತ NR ಸಂತೋಷ್ ಭಾಗಿಯಾಗಿದ್ರು. ಈ ಗುಪ್ತ ಮೀಟಿಂಗ್ ನ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ, ಒಡೆದ ಮನೆ ಬಿಜೆಪಿ. ದಕ್ಷಿಣದಲ್ಲಿ ಪಾದಯಾತ್ರೆ ಬೆನ್ನಲ್ಲೇ ಅಖಾಡಕ್ಕೆ ಅತೃಪ್ತರು. BSY ವಿಜೇಂದ್ರ ವಿರುದ್ಧ ಸಿಡಿದ ಮತ್ತೊಂದು ಬಣ ಇದು. ಉತ್ತರದಲ್ಲಿ ಕೂಡಲ ಸಂಗಮ, ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಲು ರೆಡಿಯಾಗಿದ್ದಾರೆ. ಹೈಕಮಾಂಡ್ ಅನುಮತಿ ಪಡೆದು ಪಾದಯಾತ್ರೆ ನಡೆಸೋದು ಖಚಿತವಾಗಿದೆ. ಮೂಡಾ ಬಿಟ್ಟು ವಾಲ್ಮೀಕಿ ನಿಗಮ ಹಗರಣ ಮುನ್ನೆಲೆಗೆ ತರುವುದು. ಬಿಜೆಪಿ ಅಂದ್ರೆ ಅಪ್ಪ ಮಕ್ಕಳ ಪಕ್ಷ ಅಲ್ಲ ಅಂತ ಬಿಂಬಿಸುವ ಪ್ರಯತ್ನ ಇದು. ಬಿಜೆಪಿಯಲ್ಲಿ ಕಟ್ಟ ಹಿಂದುತ್ವವಾದಿಗಳು ಮೂಲೆಗುಂಪು ಆರೋಪ. ಮೂಡಾ ವಿರುದ್ಧ ಪಾದಯಾತ್ರೆ ಹಿಂದೆ ಹೊಂದಾಣಿಕೆ ಆರೋಪ. DK ಶಿವಕುಮಾರ್ ಅಣತಿಯಂತೆ ನಡೆಯಿತ ದೋಸ್ತಿ ನಾಯಕರ ಯಾತ್ರೆ. ಇನ್ನು ಸೆಪ್ಟೆಂಬರ್ 17ರಂದು ಕೂಡಲ ಸಂಗಮದಿಂದ ಬಳ್ಳಾರಿಯ ತನಕ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಮಧ್ಯೆ ಸಭೆ ಬಗ್ಗೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ಗೆ, ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡಾ ಹಗರಣದ ಪಾದಯಾತ್ರೆ ರೀತಿಯೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಬಿಜೆಪಿ ಒಡೆದ ಮನೆ ಆಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದಕ್ಕೆ ಹೈಕಮಾಂಡ್ ಅದು ಹೇಗೆ ಬ್ರೇಕ್ ಹಾಕುತ್ತೋ, ಈ ಆಂತರಿಕ ಕಿತ್ತಾಟ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಿಜೆಪಿ ಪಾಳೆಯ ಒಂದು ರೀತಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಒಂದು ಕಡೆ ಮೂಡಾ ವಿಚಾರದಲ್ಲಿ ಪಾದಯಾತ್ರೆ ಮಾಡೋ ಮೂಲಕ ದೋಸ್ತಿಯನ್ನ ಗಟ್ಟಿ ಮಾಡಿಕೊಂಡ್ರೆ, ಇತ್ತ ಪಕ್ಷದ ಒಳಗೇನೆ ಕುಸ್ತಿ ಅನ್ನೋ ರೀತಿಯ ಪರಿಸ್ಥಿತಿ. ದೋಸ್ತಿ ಪಾದಯಾತ್ರೆ ವರ್ಸಸ್ ರೆಬಲ್ಸ್ ಪಾದಯಾತ್ರೆ ಅನ್ನೋ ರೀತಿಯಲ್ಲಾಗಿದೆ ಸದ್ಯಕ್ಕೆ ಬಿಜೆಪಿಯ ಚಿತ್ರಣ. ಸೆಪ್ಟೆಂಬರ್ 17ನೇ ತಾರೀಕು ಬಳ್ಳಾರಿ ಪಾದಯಾತ್ರೆಗೆ ಮುಹೂರ್ತವನ್ನ ಬಹುತೇಕ ಫಿಕ್ಸ್ ಮಾಡಿದಂತಿದೆ. ಇವತ್ತಿನ ಸಭೆಯ ನಂತರದಲ್ಲಿ ಬಿಜೆಪಿಯ ರೆಬಲ್ ಮುಖಂಡರಿಂದ ಸೆಪ್ಟೆಂಬರ್ 17ಕ್ಕೆ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಖಂಡಿಸಿ ಪಾದಯಾತ್ರೆಯನ್ನ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ರೆಬಲ್ ನಾಯಕರು ಸೇರಿ ಸಭೆ ಮಾಡಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಮೂಡಾ ವಿಚಾರಕ್ಕೆ ಪಾದಯಾತ್ರೆ ಮಾಡುವ ಮೊದಲ ದಿನ ಅವತ್ತೇ ನಡೆದಿತ್ತು ಈ ರೆಬಲ್ಸ್ಗಳ ಒಂದು ಮೀಟಿಂಗ್. ಆದರೆ ಅವತ್ತಿದ್ದು ಕೇವಲ 4 ಜನ. 4 ಇದ್ದ ಸಂಖ್ಯೆ ಇವತ್ತು 10 ಆಗಿದೆ. ಹಂತವಾಗಿ ಜಾಸ್ತಿ ಆಗುತ್ತಾ ಈ ಸಂಖ್ಯೆ? ಕಾದ್ ನೋಡೋಣ. ಎನಿವೆ, ಹೈಕಮಾಂಡ್ನ ಅನುಮತಿಯನ್ನ ಪಡೆದು ಬಳ್ಳಾರಿ ಪಾದಯಾತ್ರೆಯನ್ನ ನಡೆಸ್ತೀವಿ ಅಂತ ಹೇಳಿ ಈಗಷ್ಟೇ ಅರವಿಂದ್ ಲಿಂಬಾವಳಿ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಅಲ್ಲಿಗೆ ರಾಜ್ಯ ಮಟ್ಟದಲ್ಲಿ ನಾಯಕರಿದ್ರೂ ಕೂಡ ವಿಜಯೇಂದ್ರ ರಾವ್ ರಾಜ್ಯಾಧ್ಯಕ್ಷರಿದ್ದಾರೆ,
ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರಿದ್ದಾರೆ. ರಾಜ್ಯ ಮಟ್ಟದ ನಾಯಕರಿದ್ರೂ ಕೂಡ ಹೈಕಮಾಂಡ್ನ ಅನುಮತಿ ಪಡಿತೀವಿ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಎನಿವೆ ಇಲ್ಲಿರುವ ನಾಯಕರು ನಮ್ಮ ಪಾದಯಾತ್ರೆಗೆ ಅಡ್ಡಿ ಉಂಟು ಮಾಡ್ತಾರೆ, ಅನುಮತಿಯನ್ನ ಕೊಡೋದಿಲ್ಲ, ಹೀಗಾಗಿ ಅವ್ರ ಹತ್ರ ಹೋಗೋದೇ ಬೇಡ, ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ತಲುಪಿಸೋಣ, ಹೈಕಮಾಂಡಿಂದ ಓಕೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ತರೋಣ, ಅದನ್ನು ಮುಂದಿಟ್ಟು ನೀವು ಬರಬೇಕು ಅಂತ ಡಿಮಾಂಡ್ ಮಾಡೋಣ ಅನ್ನೋ ಲೆಕ್ಕಾಚಾರ ಏನಾದರೂ ನಡೆದಿದೆಯಾ? ಬಿಜೆಪಿ ಒಳಗೆ ಕುತೂಹಲ ಇದ್ದೇ ಇದೆ. ಹೈಕಮಾಂಡ್ ನಾಯಕರ ಅನುಮತಿಯನ್ನು ಪಡೆದು ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ತಾರಂತೆ. ಬೆಳಗಾವಿಯಲ್ಲಿ ಇವತ್ತು 10ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸಭೆ ಸೇರಿ ನಿರ್ಧಾರವನ್ನು ಮಾಡಿದ್ದಾರೆ. ಯಾರ್ಯಾರಿದ್ರು? ರಮೇಶ್ ಜಾರಕಿಹೊಳಿ ಇದ್ರು, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರಿದ್ರು, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿದ್ರು, ಅಣ್ಣಾ ಸಾಹೇಬ್ ಜೊಲ್ಲೆ ಹೊಸ ಸೇರ್ಪಡೆ ಇವತ್ತು. ಮೊನ್ನೆ ನಡೆದ ಸಭೆಯಲ್ಲಿ ಇರಲಿಲ್ಲ ಜೊಲ್ಲೆ ಅವರು, ಇವತ್ತಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಕುಮಾರ್ ಬಂಗಾರಪ್ಪ ಅವರು ಕಳೆದ ಸಭೆಯಲ್ಲೂ ಇದ್ರು, ಈ ಸಭೆಯಲ್ಲೂ ಇದ್ದಾರೆ. GM ಸಿದ್ದೇಶ್ವರ್ ಅವರು ಇವತ್ತು ಸಭೆಗೆ ಜಾಯ್ನ್ ಆದರು, BP ಹರೀಶ್ ಅವರು ಜಾಯ್ನ್ ಆದರು. ಇದರ ಜೊತೆಗೆ BSY ಮಾಜಿ ಆಪ್ತ ಸಹಾಯಕ NR ಸಂತೋಷ್ ಕೂಡ ಭಾಗಿಯಾಗಿದ್ರು. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆಯುವ ತಂತ್ರ ಇಲ್ಲೂ ಕೂಡ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲಿ ನಾಯಕತ್ವಕ್ಕಾಗಿ ಸಂಘರ್ಷದ ಯಾತ್ರೆನಾ ಇದು? BS ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರ ಬಣಕ್ಕೆ ನೇರವಾಗಿ ಟಾಂಗ್ ಕೊಡುವ ಪ್ರಯತ್ನವನ್ನ ಈ ಪಾದಯಾತ್ರೆಯ ಮೂಲಕ ಮಾಡಲಾಗ್ತಾ ಇದೆಯಾ? ಒಂದು ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳಿ, 2ನೇ ಟಾರ್ಗೆಟ್ ವಿಜಯೇಂದ್ರ ಅವರ ನಾಯಕತ್ವ. ಇದೆರಡೂ ಉದ್ದೇಶದಿಂದ ಪಾದಯಾತ್ರೆಯನ್ನ ಮಾಡುವ ಇರಾದೆಯನ್ನ ಹೊಂದಿದೆಯಾ ಈ ಬಣ? ಅನುಮಾನ ಇದೆ. ಕಾದ್ ನೋಡೋಣ ಯಾವ ಹಂತಕ್ಕೆ ಹೋಗುತ್ತೆ ಈ ಪಾದಯಾತ್ರೆ ಪಾಲಿಟಿಕ್ಸ್ ಬಿಜೆಪಿಯ ಆಂತರಿಕ ಮಟ್ಟದಲ್ಲಿ ಅನ್ನೋದನ್ನು. ಅವಧಿಯನ್ನು ಅನುಭವಿಸ್ತಾ ಇರುವವರಾಗಿಯೂ ಖುಷಿಯಿಂದ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ದ ಸಿದ್ದರಾಮಯ್ಯನವರಿಗೆ ನಾಳಿನ ಅಂದರೆ ಈ ವರ್ಷದ ಹುಟ್ಟುಹಬ್ಬ ನಿಜಕ್ಕೂ ಕೂಡ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಡುತ್ತಾ? ಆ ಟೆನ್ಷನ್ನಲ್ಲೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅನಿವಾರ್ಯತೆ ಬರುತ್ತಾ? ಪ್ರಶ್ನೆ ಅಂತೂ ದಟ್ಟವಾಗಿ ಕಾಡ್ತಾ ಇದೆ. ಯಾಕೆ ಅನ್ನೋದ್ರ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಪ್ರಾಸಿಕ್ಯೂಷನ್ನ ಢವಢವ ಪ್ರಾರಂಭವಾಗಿದೆ. ರಾಜ್ಯಪಾಲರ ಅಂಗಳದಲ್ಲಿದೆ. TJ ಅಬ್ರಹಂ ಅವರು ಸಲ್ಲಿಸಿರುವ ದೂರು. ಈಗ ಆಲ್ರೆಡಿ ಕಾನೂನು ತಜ್ಞರ ಸಲಹೆಗಳನ್ನು ಸೂಚನೆಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯಪಾಲರು. ದೆಹಲಿಗೂ ಕೂಡ ಒಂದು ಸುತ್ತು ಹೋಗಿ ಬಂದಿದ್ದಾರೆ. ಇದೇ ಕಾರಣಕ್ಕೆ ಅಂತ ಹೇಳಲಿಕ್ಕಾಗಲ್ಲ, ಆದರೆ ದೆಹಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿ ಬಂದಿದ್ದಾರೆ ರಾಜ್ಯಪಾಲರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಕಾನೂನು ಪರಿಣಿತರ ಸಲಹೆಯನ್ನು ಪಡೆದಿರುವ ರಾಜ್ಯಪಾಲರು ಒಂದಷ್ಟು ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವ ಅನುಮಾನ ದಟ್ಟವಾಗಿದೆ. ಹೀಗಾಗಿ ಅದೇ ಭಯದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಟ್ಟುಹಬ್ಬದ ದಿನವೇ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗೋ ಸಾಧ್ಯತೆ ಇದೆಯಂತೆ. ನಾಳೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ, ನಾಳೆನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡ್ತಾರಾ ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ರಾಜ್ಯಪಾಲರ ನಿರ್ಧಾರದ ಹಿಂದೆ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ ಇದೆ, ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಯಾವಾಗ TJ ಅಬ್ರಹಂ ಅವರು ಈ ದೂರನ್ನ ಹೊತ್ತು ರಾಜ್ಯಪಾಲರ ಅಂಗಳವನ್ನು ತಲುಪಿದ್ರು, ಬಹಳ ಕ್ವಿಕ್ ಆಗಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಆರೋಪದಂತೆ ಬಹಳ ಕ್ವಿಕ್ ಆಗಿ ಇದನ್ನ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿಬಿಟ್ರು ರಾಜ್ಯಪಾಲರು. ಆ ತ್ವರಿತಗತಿಯ ನಿರ್ಧಾರವನ್ನ ಗಮನಿಸಿದ್ರೆ ಇನ್ನೇನು ಕೊಟ್ಟೇ ಬಿಡ್ತಾರೆ, ನಾಳೆನೋ ನಾಡಿದ್ದೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋ ರೀತಿಯಲ್ಲಿತ್ತು. ಆದರೆ ರಾಜ್ಯಪಾಲರು ವಿಳಂಬ ನೀತಿಯನ್ನ ಅನುಸರಿಸಲಿಕ್ಕೆ ಕೇಂದ್ರದ ಸೂಚನೆ ಏನಾದರೂ ಕಾರಣವಾಯ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ನಾಳೆಯ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಅಡಗಿದೆ. ನಾಳೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೇನೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡಿದ್ದಾರೆ? ಇದನ್ನು ಆಲ್ರೆಡಿ ರಿಪಬ್ಲಿಕ್ ಕನ್ನಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಕಳೆದ 2 ದಿನದ ಹಿಂದೆ. ಈ ಕಾದು ನೋಡುವ ತಂತ್ರಕ್ಕೆ ರಾಜ್ಯಪಾಲರು ಮೊರೆ ಹೋಗೋದಕ್ಕೆ ಕಾರಣ ದೆಹಲಿ ಮಟ್ಟದಲ್ಲಿ ಆಗುವ ಮುಖಭಂಗವನ್ನು ತಪ್ಪಿಸಿಕೊಳ್ಳೋಕೆ. ಹೇಗಾಗತ್ತೆ ದೆಹಲಿ ಮಟ್ಟದಲ್ಲಿ? ಇಲ್ಲಿರುವ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲಿನ ಸ್ಥಳೀಯ ಸಮಸ್ಯೆ, ಮೂಡಾ ಹಗರಣ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ದೆಹಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಂಸತ್ ಅಧಿವೇಶನ ನಡೀತಾ ಇತ್ತು. ಸಂಸತ್ ಅಧಿವೇಶನದ ಅವಧಿಯಲ್ಲೇನೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ನಡೆಸಲಾಗ್ತಾ ಇದೆ, ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಭಾರೀ ಗಲಾಟೆಗಳಾಗೋ ಸಾಧ್ಯತೆ ಇತ್ತು. ಹೀಗಾಗಿ ಸಂಸತ್ ಅಧಿವೇಶನ ಮುಗಿಯೋವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ನಿರ್ಧಾರವನ್ನು ಕೈಗೊಂಡಿಲ್ವಾ ರಾಜ್ಯಪಾಲರು? ಪ್ರಶ್ನೆ ಇದ್ದೇ ಇದೆ. ಸಂಸತ್ ಅಧಿವೇಶನ ಮುಗಿದಿದೆ, ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಮಸ್ಯೆ ಇಲ್ಲ ಅಂದರೆ ಏನೇ ಚರ್ಚೆ ಆದರೂ ಕೂಡ ಸದನದ ಹೊರಗಾಗತ್ತೆ, ಹಾಗೆ ರಾಜ್ಯ ಮಟ್ಟದಲ್ಲಾಗತ್ತೆ,
ರಾಷ್ಟ್ರೀಯ ಮಟ್ಟದ ನಾಯಕರು ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ನೀಡಬಹುದು, ಪ್ರತಿಭಟನೆ ಮಾಡಬಹುದು, ಇಷ್ಟಕ್ಕೆ ಸೀಮಿತವಾಗುತ್ತೆ. ಕಲಾಪದ ಅವಧಿಯಲ್ಲಾಗಿ ಆನ್ ರೆಕಾರ್ಡ್ಸ್ ಹೋಗೋದಿಲ್ಲ ಇವೆಲ್ಲ ಅನ್ನೋ ಲೆಕ್ಕಾಚಾರ ಏನಾದರೂ ಅಡಗಿದೆಯಾ ಅನ್ನೋ ಶಂಕೆ ಇದೆ. ಒಂದ್ ಕಡೆ ಸಂಸತ್ನಲ್ಲೂ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತುವ ಆತಂಕ ಇತ್ತು. ಇನ್ ಕೇಸ್ ಏನಾದರೂ ಸೆಷನ್ ನಡೀತಿರುವ ಸಮಯದಲ್ಲೇನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ನೋ ಡೌಟ್ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರ ಹುದ್ದೆಯನ್ನು ಕರ್ನಾಟಕದಲ್ಲಿ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಗಂಭೀರವಾದ